ಕೆಲವರು 80 ವರ್ಷದ ಮೇಲಿದ್ದಾರೆ, 70 ವರ್ಷದ ಮೇಲಿದ್ದಾರೆ. ಯಾಕೆಂದರೆ ನಾವು ಈ ಪ್ರಶಸ್ತಿ ಕೊಡೋದೇ 60 ವರ್ಷ ತುಂಬಿದವರಿಗೆ. ಯಾರಿಗೆ 60 ವರ್ಷ ತುಂಬಿರ್ತದೆ ಅವರಿಗೆ ಈಗ ಈರಮ್ಮ ಅಂತೇಳಿ ಇಲ್ಲಿ 104 ವರ್ಷ ಪಾಪ ಇದರ ನೋಡಿ, ಅವರು 104 ವರ್ಷ, ಅವರು ಇನ್ನು 110 ವರ್ಷ 125 ವರ್ಷ ಬದುಕಲಿ ಅಂತೇಳಿ ನಾನು ಆಶಿಸ್ತೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬ ಅವರ ಅಭಿಮಾನಿ ಪತ್ರ ಬರೀತಾರೆ, ನೀವು 100 ವರ್ಷ ಬಾಳಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಪತ್ರ ಬರೀತಾರೆ. ಅದಕ್ಕೇನು ಉತ್ತರ ಬರೀತಾರೆ ಗೊತ್ತಾ ಗಾಂಧೀಜಿಯವರು? ನಾನು 100 ವರ್ಷ ಹೇಳ್ಬಿಟ್ಟಿರೋದು ಕಡಿಮೆ ಹೇಳ್ಬಿಟ್ಟಿದ್ದೀನಿ, ನನಗೆ ನಾನು 125 ವರ್ಷ ಬದುಕಬೇಕು ಅಂತ ಇದ್ದೀನಿ ಅಂತ ಉತ್ತರ ಬರೀತಾರೆ ಅವರ ಅಭಿಮಾನಿಗೆ. ಹಾಗೆ ಇಲ್ಲಿರೋರೆಲ್ಲ ಪುರಸ್ಕೃತರೆಲ್ಲ 125 ವರ್ಷ ಬಾಳಲಿ. ಯಾಕೆ ಪ್ರಕಾಶ್ ರಾಜ್ ನಿಗ್ತಾ ಇದೆಯಾ? ಯಾರಿಗೆ ಗೊತ್ತಿದೆ, ಈಗ 104 ವರ್ಷ ಈರಮ್ಮ ಬದುಕಿದ್ದಾಳೆ, ಇನ್ನು 25 ವರ್ಷ ಬದುಕ್ಬೋದು. ಏನು ಮನುಷ್ಯ 100 ವರ್ಷಕ್ಕೆ ಸಾಯಬೇಕು ಅಂತ ಏನಿಲ್ಲ. ಜಪಾನ್ನಲ್ಲಿ 90 ವರ್ಷದ ಮೇಲಿರೋರೇ ಜಾಸ್ತಿ ಇರೋದು ಜಪಾನ್ನಲ್ಲಿ. ನಮ್ಮ ದೇಶದಲ್ಲಿ ಯಾಕೆ ಆಗಬಾರ್ದು? ಈಗ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ 50 ವರ್ಷಕ್ಕೆ ಸಾಯ್ತಾ ಇದ್ರು. ಈಗ ಎಷ್ಟಾಗಿದೆ? ಇಲ್ಲಿ ಡಾಕ್ಟರ್ ಇರಬೇಕಲ್ಲ, ಈಗ ಅವರೇಜ್ ವಯಸ್ಸು ಭಾರತ ದೇಶದಲ್ಲಿ ಅವರೇಜ್ ವಯಸ್ಸಿರೋದು 67ಕ್ಕಿಂತ ಜಾಸ್ತಿ, 70 ವರ್ಷ ಆಗಿದೆ. ಇನ್ನೂ ಸ್ವಲ್ಪ ವೈದ್ಯಕೀಯ ಸೇವೆಗಳಲ್ಲಿ ಇದೆಯಲ್ಲ, ಇದರಲ್ಲಿ ಇನ್ನೂ ಬೆಳವಣಿಗೆ ಆದರೆ, ಅಭಿವೃದ್ಧಿ ಆದರೆ ಇನ್ನೂ ಈಗ ಕ್ಯಾನ್ಸರ್ ಅಂತ ರೋಗನೇ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ. ಕ್ಯಾನ್ಸರ್ ಅಂತ ರೋಗನ ವಾಸಿ ಮಾಡ್ತಕ್ಕಂಥ ಔಷಧಿಗಳು ಬಂದಿದ್ದಾವೆ. ಅದು ಬಿಗಿನಿಂಗ್ನಲ್ಲಿ ಪತ್ತೆ ಆದರೆ ಕ್ಯಾನ್ಸರ್ ರೋಗ ವಾಸಿ ಆಗ್ತದೆ, ಸ್ವಲ್ಪ ವಿಳಂಬ ಆದರೆ ಕಷ್ಟ ಆಗ್ಬೋದು. ಅದರಿಂದ ಇವರೆಲ್ಲರೂ ಕೂಡ ಕನಿಷ್ಠ 100 ವರ್ಷಕ್ಕೂ ಹೆಚ್ಚು ಬದುಕಲಿ ಅಂತೇಳಿ ಆಶಿಸ್ತೇನೆ. ಇವರ ಕ್ಷೇತ್ರಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಈ ಹುಟ್ಟು ಸಾವು ಇದೆಯಲ್ಲ, ಈ ನಡುವೆ ನಾವು ಹುಟ್ಟೋದು ಆಕಸ್ಮಿಕ ಅಲ್ವಾ, ಸಾಯೋದಂತೂ ಗ್ಯಾರಂಟಿ. ನಾವು ಎಷ್ಟರ ಮಟ್ಟಿಗೆ ಸಮಾಜಮುಖಿಯಾಗಿ ಬದುಕಿದ್ದೋ ಅಂತಕ್ಕಂಥದ್ದು ಭಾಳ ಮುಖ್ಯ. ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋದೋ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಆಗ ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವರೆಲ್ಲರೂ ಕೂಡ ಅವರ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅವರು ಅಂತ ಆಶಯವನ್ನು ವ್ಯಕ್ತ ಮಾಡಿ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ. ಭಾಳ ಹೊತ್ತಿಂದ ಪಾಪ ಬಂದು ಕೂತಿದ್ದಾರೆ ಅವರು. ನನ್ನ ಮಾತು ಅನೇಕ ಸಾರಿ ಕೇಳಿದ್ದಿಲ್ಲಯ್ಯ. ಇವನು ನಾನು ಪಾರ್ಲಿಮೆಂಟಿಗೆ ನಿಂತಿದ್ದೆ, ಇವರು ಕೊಣಂದೂರು ಲಿಂಗಪ್ಪ ಕೊಪ್ಪಳದಿಂದ ಪಾರ್ಲಿಮೆಂಟ್ ನಿಂತಿದ್ದೆ. 10 ದಿನ ನನ್ನ ಜೊತೆಲೇ ಕ್ಯಾಂಪೇನ್ ಮಾಡಿದ್ರು ಅಲ್ವೇನೇ. 10 ದಿನ ನನ್ನ ಜೊತೆಯಲ್ಲೇ ಇದ್ಕೊಂಡು ಕ್ಯಾಂಪೇನ್ ಮಾಡಿದ್ರು. ನಾ ಗೆಲ್ಲಬೇಕು ಅನ್ನೋದು ಭಾಳ ಆಸೆ ಇತ್ತು, ಆದರೆ ಏನು ಮಾಡೋದು, ನಾನು ಸೋಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಸೋತಿದ್ದೆ.
ಅದೇನೇ ಇರಲಿ, ಸೋಲು ಗೆಲುವು ರಾಜಕೀಯದಲ್ಲಿ ಸಹಜ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ನಾನು. ಸೊ ಇವರೆಲ್ಲರಿಗೂ ಮತ್ತೊಮ್ಮೆ ಆಯುಷು, ಆರೋಗ್ಯ ಮತ್ತು ಆರ್ಥಿಕವಾಗಿ ಸಬಲರಾಗಲಿ ಅಂತೇಳಿ ಆಶಿಸಿ, ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರು ಯಾರು ಕೂಡ ನಿರಾಶರಾಗಬೇಕಾದಂಥ ಅಗತ್ಯ ಇಲ್ಲ. ಇವರಿಷ್ಟೇ ಜನ ಅರ್ಹರಲ್ಲ, ಇನ್ನೂ ಅರ್ಹರಿದ್ದಾರೆ. ಅಥವಾ ಇವ್ರಿಗಿಂತ ಚಿಕ್ಕ ವಯಸ್ಸಿನವರು ಇರ್ಬೋದು, ಇವ್ರಿಗಿಂತ ದೊಡ್ಡ ವಯಸ್ಸಿನವರು ಇರ್ಬೋದು. ಮುಂದಿನ ವರ್ಷಕ್ಕೆ ಅಂಥವ್ರಿಗೆಲ್ಲ ನಾವು ಸರ್ಕಾರ ಕನ್ಸಿಡರ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅವ್ರು ಯಾರು ಕೂಡ ನಿರಾಶರಾಗೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.